ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಸಿದ್ದು ಡಿಕೆ ಪವರ್ ಫೈಟ್ ನಲ್ಲಿ ಏನಿದು ಹೊಸ ಬಿರುಗಾಳಿ? ಸಿಎಂ ಸಚಿವರು ಶಾಸಕರಿಗೆ ಸಾಹುಕಾರ್ ಔತಣಕೂಟ ಏರ್ಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪವರ್ ಫೈಟ್ ನಲ್ಲಿ ಒಂದು ಹೊಸ ಬಿರುಗಾಳಿ ಎದ್ದಿದೆ. ಸಿಎಂ ಸಚಿವರು ಶಾಸಕರಿಗೆ ಸಾಹುಕಾರ್ ಕಡೆಯಿಂದ ಔತಣಕೂಟ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿರೋದು ಸಾಕಷ್ಟು ಕ್ಯೂರಿಯಾಸಿಟಿ ಕಾರಣ ಆಗ್ತಾ ಇದೆ. ನೋಡಿ, ಕುವೆಂಪು ನಗರದಲ್ಲಿರುವ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಅನ್ನು ಅರೇಂಜ್ ಮಾಡಲಾಗಿದೆ. ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸಾಹುಕಾರ್ ಅವರ ಈ ಡಿನ್ನರ್ ಸಭೆ. ಅನಾರೋಗ್ಯದ ನಡುವೆಯೂ ಸಿದ್ದರಾಮಯ್ಯ ಅವರು ಡಿನ್ನರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಕೆಜೆ ಜಾರ್ಜು, ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ 25ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಬೇರೆ ಬೇರೆ ಖಾದ್ಯಗಳನ್ನು ರೆಡಿ ಮಾಡಿದರು. ಮಟನ್ನು, ಚಿಕನ್ನು, ಫಿಶ್ಶು, ವೆಜ್ಜು, ನಾನ್ ವೆಜ್ಜು ಎಲ್ಲ ಥರದ ಐಟಮ್ಗಳು ಇತ್ತು. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಸಿಎಂ ಕುರ್ಚಿ ಕದನ ಏನಿದೆ, ಶತಾಯ ಗತಾಯ ಸಿಎಂ ಆಗಬೇಕು ಅಂತ ಒಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಗಿಪಟ್ಟು ಹಿಡಿದಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸಬಾರದು ಅಂತೇಳಿ ಅವರ ಪಡೆಯಲ್ಲಿರುವಂತಹ, ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಡಿನ್ನರ್ ಪಾಲಿಟಿಕ್ಸ್ ಏನು ಕಳೆದ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಾದರೂ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರಾ, ಆ ಥರದ್ದು ಏನಾದರೂ ಚರ್ಚೆ ಆಗಬಹುದಾ ಅನ್ನುವಂಥ ಆಯಾಮದಲ್ಲೂ ಕೂಡ ಈ ಒಂದು ಡಿನ್ನರ್ ಸಭೆಗಳನ್ನು ನೋಡುವಂಥ ಕೆಲಸ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ, ವಿಶ್ಲೇಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಕಾರಣ ಸತೀಶ್ ಜಾರಕಿಹೊಳಿ ಅವರು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇರೋದು, ಯಾವ ಥರದ ಪ್ಲ್ಯಾನ್ ನಡೀತಾ ಇದೆ ತೆರೆಮರೆಯಲ್ಲಿ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ದುಂಡಯ್ಯ, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ, ಮತ್ತೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ಪ್ರಭು, ಏನಂತಂದ್ರೆ ಕುರ್ಚಿ ಕದನದ ಮಧ್ಯೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಇವತ್ತು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಕೂಡ ಒಂದು ಡಿನ್ನರ್ ಪಾರ್ಟಿ ವ್ಯವಸ್ಥೆ ನಡೀತಾ ಇದೆ. ಈ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಅವರಿಗೂ ಕೂಡ ಆಹ್ವಾನವಿದೆ. ಸಿಎಂ ಹಾಗೂ ಜಿ ಪರಮೇಶ್ವರ್ ಜೊತೆಗೆ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ಸಚಿವರು, ಶಾಸಕರು ಕೂಡ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಸದ್ಯ ನೋಡುವುದಾದ್ರೆ ಈಗ ಸಿಎಂ ಅವರು ಕೂಡ ಈಗ ಡಿನ್ನರ್ ಪಾರ್ಟಿಗೆ ಬಂದು ಅವರು ತಮ್ಮ ಊಟವನ್ನು ಮುಗಿಸಿ ಕೆಲವೊಂದಿಷ್ಟು ಚರ್ಚೆಯ ಜೊತೆಗೆ ಏನಂತಂದ್ರೆ ಸಿಎಂ ಅವರು ಕೂಡ ಇಲ್ಲಿ ಸಚಿವರ ಮನೆಯಿಂದ ಈಗ ಸದ್ಯ ಒಂದು ತೆರಳಿದ್ದಾರೆ. ಇನ್ನುಳಿದ ಕೆಲವು ಸಚಿವರು, ಶಾಸಕರು ಕೂಡ ಈಗ ಏನಂತ ಒಂದು ಔತಣಕೂಟದಲ್ಲಿ ಒಂದು ಊಟದ ವ್ಯವಸ್ಥೆಯಲ್ಲಿ ಮುಂದುವರೆದಿದ್ದಾರೆ. ಈಗ ಸದ್ಯ ನೋಡುವುದಾದ್ರೆ ಇದು ಔತಣಕೂಟದಲ್ಲಿ ಒಂದು ಕೆಲವು ರಾಜಕೀಯ ಮಹತ್ವದ ವಿಚಾರಗಳು ಕೂಡ ಒಂದು ಚರ್ಚೆ ಆಗುವ ಒಂದು ಸಾಧ್ಯತೆ ಕೂಡ ಇಲ್ಲಿ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ದುಂಡಯ್ಯ. ನೋಡಿ, ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಏನಿದೆ ಅದು ಡೆಲ್ಲಿ ಹೈಕಮಾಂಡ್ ಮಟ್ಟಕ್ಕೆ ಕೂಡ ಹೋಗಿದೆ. ಬಟ್ ಇಷ್ಟೆಲ್ಲ ಗೊಂದಲಗಳು ಯಾಕಂತಂದರೆ ಪ್ರತಿದಿನ ಒಂದಲ್ಲ ಒಂದು ನಾಯಕರು ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಅಂತ ಹೈಕಮಾಂಡ್ ಏನೇ ಸ್ಪಷ್ಟವಾದಂಥ ಖಡಕ್ ಸೂಚನೆ ಕೊಟ್ಟರೂ ಕೂಡ ಅದನ್ನು ಹೊರತುಪಡಿಸಿನೂ ಅನೇಕ ನಾಯಕರು, ಒಂದಷ್ಟು ಮಂದಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಸಿಎಂ ಸಿದ್ದರಾಮಯ್ಯ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಇನ್ನೂ ಒಂದಷ್ಟು ಜನ ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿ ಡೇಟ್ಗಳನ್ನೆಲ್ಲ ಅನೌನ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನ, ಟೆಂಪಲ್ ರನ್ನು ಇದೆಲ್ಲ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಸಹಜವಾಗಿ ಏನೋ ಒಂದು ಬದಲಾವಣೆ ಆಗುತ್ತೆ. ಬಟ್ ಅದು ಯಾವಾಗ ಆಗುತ್ತೆ ಅನ್ನುವಂಥ ಗೊಂದಲ ಇನ್ನೂ ಕಾಂಗ್ರೆಸ್ನಲ್ಲಿ ಜೀವಂತವಾಗಿದೆ. ಒಂದು ರೀತಿ ಹೇಗಿದೆ ಅಂತ ಅಂದರೆ ಬೂದಿ ಮುಚ್ಚಿದ ಕೆಂಡ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಏನಿದೆ ಅದು ಹೊಗೆ ಆಡ್ತಾನೆ ಇದೆ. ಒಂದು ಸ್ವಲ್ಪ ಗಾಳಿ ಜೋರಾಗಿ ಬಂದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಲೀಡರ್ ಹೇಳಿಕೆ ಕೊಡ್ತಾರೆ, ಅದು ಮತ್ತೆ ತಿರ್ಗಾ ಬೇರೆ ಥರದ ಟ್ವಿಸ್ಟು, ಟರ್ನ್ಗಳು ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ಡಿನ್ನರ್ ಸಭೆಯಲ್ಲಿ ನಾವು ಊಟ ಮಾಡೋದಕ್ಕೆ ಮಾತ್ರ ಸೇರ್ತಾ ಇದ್ದೀವಿ, ಅದನ್ನು ಬಿಟ್ಟು ರಾಜಕೀಯ ಮಾತಾಡಲ್ಲ, ಈ ಥರದ್ದು ಎಲ್ಲ ಏನೇ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಒಳಗೊಳಗೆ ಒಂದಷ್ಟು ತಂತ್ರ ಪ್ರತಿತಂತ್ರಗಳು ಹೆಣಿತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಸಾಹುಕಾರ್ ಅವರು ಏರ್ಪಡಿಸಿರುವಂತಹ ಔತಣಕೂಟದಲ್ಲಿ ಮೆನುಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಎಲ್ಲ ರೀತಿಯಾದಂಥ ಮಟನ್, ಚಿಕನ್ನು, ಫಿಶ್ಶು,
ಎಲ್ಲ ಥರದ ಐಟಮ್ಗಳನ್ನು ಕೂಡ ಇಟ್ಟಿದ್ದಾರೆ.